ನಾನು ಆಗ್ಲೇ ಹೇಳ್ದಂಗೆ ಈ ಬಾರಿಯ ಬಜೆಟ್ ಅಧಿವೇಶನ ಹಲವು ವಿಲಕ್ಷಣವಾದಂತ ಘಟನೆಗಳಿಗೆ ಸಾಕ್ಷಿ ಆಗ್ತಾರೆ ನೋಡ್ತಾ ಇದ್ದೀವಿ. ನರವಣೆಯವರ ಪುಸ್ತಕದಿಂದ ಅಂದ್ರೆ ರಾಷ್ಟ್ರಪತಿಗಳಕ್ಕೆ ಆರಂಭ ಆದ ಈ ತಗಾದೆ, ವಾದ ವಿವಾದ ಈ ತರದೆಲ್ಲವೂ ಇಲ್ಲಿ ತನಕ ಬಂದು ನಿಂತಿದೆ. ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡೇ ಇಲ್ಲ ವಿಪಕ್ಷ ನಾಯಕನ ವಿರುದ್ಧ ಸದಸ್ಯತ್ವನ ರದ್ದು ಮಾಡಬೇಕು ಅಂತ ಸದನದ ಮುಖಾಂತರವಾಗಿ ಈ ತರದೊಂದು ನೋಟಿಸ್ ಹೋಗೋದು ಮತ್ತೆ ಅದ್ರ ಕುರಿತಾಗಿ ಚರ್ಚೆ ಆಗೋದು ನಾವು ಅದನ್ನ ನೋಡಿರ್ಲಿಲ್ಲ. ಅದಕ್ಕೂ ಈಗ ಸಾಕ್ಷಿ ಆಗ್ತಿದೀವಿ. ಏನ್ ತಮ್ಮ ಪಾಯಿಂಟ್ ಆಫ್ ವ್ಯೂ? ಇದು ಒಂದ್ ರೀತಿ ವೈಯಕ್ತಿಕ ದ್ವೇಷದ ತರ ಕಾಣ್ತಾ ಇದೆ. ಸಬ್ಸ್ಟಾಂಟಿವ್ ನೋಟಿಸ್ ಅನ್ನ ಶಶಿಕಾಂತ್ ದುಬೆ ಅವರು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಕೇಂದ್ರ ಸರ್ಕಾರವೇ ಬ್ರೀಚ್ ಆಫ್ ಪ್ರಿವಿಲೇಜ್ ನೋಟಿಸ್ ಅನ್ನ ಕೊಡೋಕೆ ಮುಂದಾಗಿದೆ. ಇದನ್ನ ಸಚಿವ ಕಿರಣ್ ರಿಜಿಜು ಅವರು ಹೇಳಿದ್ದಾರೆ. ಒಬ್ಬ ಸದಸ್ಯ ವೈಯಕ್ತಿಕವಾಗಿ ಸಬ್ಸ್ಟಾಂಟಿವ್ ನೋಟಿಸ್ ಕೊಡೋದ್ರ ಜೊತೆಗೆ ಸರ್ಕಾರವೇ ಈಗ ರಾಹುಲ್ ಗಾಂಧಿ ಅವರ ವಿರುದ್ಧ ಬ್ರೀಚ್ ಆಫ್ ಪ್ರಿವಿಲೇಜ್ ನೋಟಿಸ್ ಅನ್ನ ಕೊಡ್ಲಿಕ್ಕೆ ಮುಂದಾಗಿದೆ. ಇದೇ ಇವಕ್ಕೆಲ್ಲದಕ್ಕೂ ಸಹ ಕಾನೂನಲ್ಲಿ ಅವಕಾಶ ಇದೆ, ಕೊಡ್ಬೋದು. ಬ್ರೀಚ್ ಆಫ್ ಪ್ರಿವಿಲೇಜ್ ನೋಟಿಸ್ ಅನ್ನು ಸಹ ಕೊಡ್ಬೋದು, ಎಲ್ಲವನ್ನೂ ಮಾಡ್ಬೋದು. ಆದ್ರೆ ಇಂತಹ ಒಂದು ಕ್ರಮಕ್ಕೆ ಯಾಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ? ರಾಹುಲ್ ಗಾಂಧಿ ಅವರು ತಪ್ಪು ಮಾತಾಡಿದಾರೋ ಸರಿ ಮಾತಾಡಿದಾರೋ, ಅಲ್ಲಿ ಬಳಸಬೇಕಾದ ಪದವನ್ನ ಬಳಸಿದಾರೋ ಅದು ಬೇರೆ ಪದವನ್ನ ಬಳಸಿದಾರೋ, ಅದೆಲ್ಲದಕ್ಕೂ ಸಹ ಉತ್ತರ ಕೊಡ್ತಕ್ಕಂತ ಮತ್ತು ಅವರ ಭಾಷಣ ಕಡತಕ್ಕೆ ಹೋಗದೆ ಇರ್ತಕ್ಕಂತ ಮಾಡ್ತಕ್ಕಂತ ಎಲ್ಲಾ ಅಧಿಕಾರವೂ ಸಹ ಸ್ಪೀಕರ್ ಅವರಿಗಿದೆ. ಇಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರ ಕೊಡೋದ್ ಬಿಟ್ಟು ಅವರನ್ನ ನಾವು ಸದನದಿಂದ ಹೊರಗೆ ಹಾಕ್ತೀವಿ, ಅವರ ಸದಸ್ಯತ್ವವನ್ನೇ ನಾವು ರದ್ದು ಮಾಡ್ತೀವಿ ಅಂತ ಹೋದ್ರೆ ಇದರಲ್ಲಿ ವೈಯಕ್ತಿಕ ದ್ವೇಷ ಬಿಟ್ಟು ಬೇರೆ ಏನು ಕಾಣ್ತಾ ಇಲ್ಲ. ಒಂದು ಕಾಲದಲ್ಲಿ ಬಿಜೆಪಿ ಇದಕ್ಕಿಂತ ಜೋರಾಗಿ, ಇವ್ರಿಗಿಂತ ಜೋರಾಗಿ, ಇದಕ್ಕಿಂತ ಬಹಳ ತೀವ್ರವಾಗಿ ಸದನದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದನ್ನ ನಾವು ನೋಡಿದೀವಿ. ಮನಮೋಹನ್ ಸಿಂಗ್ ಅವರು ಇದ್ದಾಗ ಇರ್ಬೋದು, ಅದ್ರ ಹಿಂದಿನ ಸರ್ಕಾರಗಳಿದ್ದಾಗ ಇರ್ಬೋದು. ಆದ್ರೆ ಅದೇ ರೀತಿಯ ಪ್ರತಿಭಟನೆಯನ್ನ ಬಿಜೆಪಿಗೆ ಎದುರಿಸಕ್ ಆಗ್ತಾ ಇಲ್ಲ, ಉತ್ತರ ಕೊಡಕ್ ಆಗ್ತಾ ಇಲ್ಲ ಅಂತಂದ್ರೆ ಎಷ್ಟು ದಿನಗಳ ಕಾಲ ಈ ರೀತಿ ಬಾಯಿ ಮುಚ್ಚತಕ್ಕಂತ ಪ್ರಯತ್ನವನ್ನ ಬಿಜೆಪಿ ಮಾಡುತ್ತೆ, ಕೇಂದ್ರ ಸರ್ಕಾರ ಮಾಡುತ್ತೆ? ಈಗ ಸಬ್ಸ್ಟಾಂಟಿವ್ ನೋಟಿಸ್ ಶಶಿಕಾಂತ್ ದುಬೆ ಅವರು ಕೊಟ್ರೆ, ನೆಕ್ಸ್ಟ್ ಬ್ರೀಚ್ ಆಫ್ ಪ್ರಿವಿಲೇಜ್ ನೋಟಿಸ್ ಅನ್ನ ಸರ್ಕಾರವೂ ಸಹ ಮೂವ್ ಮಾಡಿದ್ರೆ ನಂತರ ಏನಾಗುತ್ತೆ ಅಂದ್ರೆ ಪರ್ಮನೆಂಟ್ ಆಗಿ ಈ ರೀತಿ ಯಾರು ಅವ್ರ ವಿರುದ್ಧ ಮಾತಾಡ್ತಾರೆ ಅವ್ರೆಲ್ಲರೂ ಸಹ ಸದನದಿಂದ ಹೊರಗೆ ಹಾಕಿ ಯಾರಿಗೂ ಸಹ ಮಾತಾಡಕ್ ಅವಕಾಶ ಕೊಡದೇನೆ, ಮತ್ತೆ ಈ ರೀತಿ ಯಾರು ಮಾತಾಡ್ತಾರೆ ಅವ್ರಿಗೆಲ್ರಿಗೂ ಸಹ ಇದೇ ತರದ ಕ್ರಮ ಆಗುತ್ತೆ ಅಂತ ಹೇಳಿ ಎಚ್ಚರಿಕೆ ಕೊಡ್ಲಿಕ್ಕೆ ಮುಂದಾಗ್ತಿದೆ ಕೇಂದ್ರ ಸರ್ಕಾರ. ಅಂದ್ರೆ ಯಾವುದೇ ಚರ್ಚೆಗಳನ್ನ ಕೇಳಿಸ್ಕೊಳ್ಳದೆ, ಯಾವುದೇ ಆರೋಪಗಳನ್ನ ಕೇಳಿಸ್ಕೊಳ್ಳದೆ, ಯಾವುದಕ್ಕೂ ಉತ್ತರ ಕೊಡದೇನೆ ಏನ್ ಮಾಡ್ಲಿಕ್ಕೆ ಹೊರಟಿದೆ? ಕೆಲವೊಂದು ಪದಗಳನ್ನ ರಾಹುಲ್ ಗಾಂಧಿ ಹೇಳಿದ್ರು ಸದನದಲ್ಲಿ. ಆಯ್ತು, ಆ ಪದಗಳು ಬೇಡ, ಉದ್ಯಮಿಯ ಹೆಸರು ಬೇಡ, ಅಥವಾ ಯಾವ್ದು ವಿದೇಶಿಯನ ಹೆಸರು ಬೇಡ, ಸರಿ. ಆದ್ರೆ ಅವೆಲ್ಲ ವಿಷಯಗಳು ಹೌದಲ್ವಾ? ವಿಷಯಕ್ಕೆ ಕೊಡುತ್ತೆ. ಹಾಗಾದ್ರೆ ಸದನದ ಒಳಗೆ ಕೊಡ್ಲಿ. ಹೌದು, ಸದನದ ಒಳಗಿನೇ ಚರ್ಚೆ ಸಂವಾದಗಳು ನಡಿಬೇಕು. ಆ ಸಂವಾದ ಕಾರಣಕ್ಕಾಗಿನೇ ಸದನಗಳನ್ನ ನಡೆಸೋದು, ಸುಮ್ಮನೆ ಹೊಗಳಿಕೆಗಂತೂ ನಡೆಸೋದಿಲ್ಲ. ಅದ ಅರ್ಥ ಆಗ್ಬೇಕು. ಈಗ ಈ ನೋಟಿಸ್ ಅನ್ನ ಜಾರಿ ಮಾಡಿರೋದ್ರಿಂದ ಅಥವಾ ಪ್ರಿವಿಲೇಜ್ ಮೋಷನ್ ಅನ್ನ ಅವ್ರೇನಾದ್ರೂ ಮೂವ್ ಮಾಡಿದ್ರೆ ಮುಂದಿನ ಪರಿಣಾಮ ಸ್ಪೀಕರ್ ಅದನ್ನ ಗಣನೆಗೆ ತಗೋತಾರೆ. ಅದರ ಬಗ್ಗೆ ಚರ್ಚೆ ಮಾಡ್ಬೇಕಂತ ನಿರ್ಧಾರ ಮಾಡ್ತಾರೆ. ಸಹಜವಾಗಿ ಸ್ಪೀಕರ್ ಬಿಜೆಪಿ ಕಡೆಯವರಾಗಿರೋದ್ರಿಂದ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೋದು, ಮತದಾನ ಆಗ್ಬೋದು. ಆದ್ರೆ ಇಲ್ಲಿ ತನಕ ಈ ತರದ ಒಂದು ಘಟನೆಯಲ್ಲಿ ಅಥವಾ ಈ ತರದ ಒಂದು ಬೆಳವಣಿಗೆಯಲ್ಲಿ ಒಬ್ಬ ನಾಯಕನ ಸದಸ್ಯತ್ವ ರದ್ದಾಗಿರೋ ಉದಾಹರಣೆಗಳಿಲ್ಲ. ಅದ್ ನ್ಯಾಯಾಲಯದ ತೀರ್ಪಿನ ಮುಖಾಂತರ ಆಗಿರ್ಬೋದು. ಇಲ್ಲಿ ಅಸಾಧ್ಯತೆ ಎಷ್ಟು ಕಾಣಿಸ್ತಿದೆ? ಮುಂದಿನ ಬೆಳವಣಿಗೆ ಅಥವಾ ಪರಿಣಾಮದ ಬಗ್ಗೆ ತಾವೇನ್ ಹೇಳ್ಬೋದು? ತಾಂತ್ರಿಕವಾಗಿ ನೋಡಿದ್ರೆ ಇವರು ನೋಟಿಸ್ ಅನ್ನ ಕೊಟ್ರೆ ಅದು ಪ್ರಿವಿಲೇಜ್ ಕಮಿಟಿಗೆ ಹೋಗ್ಬೇಕಾಗತ್ತೆ, ಅಥವಾ ಸದನದಲ್ಲಿ ನೇರವಾಗಿ ಚರ್ಚೆಗೂ ಸಹ ಸ್ಪೀಕರ್ ಅವರು ಹೇಳ್ಬೋದು, ಅವಕಾಶನ ಕೊಡ್ಬೋದು. ಸ್ಪೀಕರ್ ಅವರು ಚರ್ಚೆಗೆ ಕೊಟ್ಟ ನಂತರ ಮತ್ತೆ ಅದು ಮತಕ್ಕೆ ಹೋಗುತ್ತೆ. ಇಲ್ಲ ಪ್ರಿವಿಲೇಜ್ ಕಮಿಟಿಗೆ ಹೋದ್ಮೇಲೆ ಪ್ರಿವಿಲೇಜ್ ಕಮಿಟಿ ಅದ್ರ ಬಗ್ಗೆ ಒಂದು ವರದಿಯನ್ನು ಕೊಡುತ್ತೆ. ಆ ಪ್ರಿವಿಲೇಜ್ ಕಮಿಟಿಯ ವರದಿಯನ್ನು ಇಟ್ಕೊಂಡು ಸದನದಲ್ಲಿ ಮತ್ತೆ ಚರ್ಚೆ ಆಗುತ್ತೆ, ಮತ್ತೆ ಅಲ್ಲಿ ನಿರ್ಣಯ ಮಂಡನೆ ಆಗುತ್ತೆ, ತೀರ್ಮಾನ ಆಗುತ್ತೆ. ಆದ್ರೆ ಆ ಹಂತಕ್ಕೆ ಇದುವರೆಗೂ ಭಾರತದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಯಾವತ್ತೂ ಹೋಗಿಲ್ಲ. ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಒಂದ್ಸರಿ ಆ ಇನ್ಸಿಡೆಂಟ್ ಆಗಿತ್ತು, ಆದ್ರೆ ರದ್ದಾಗಿತ್ತು. ಈ ರೀತಿ ಬೇರೆ ಬೇರೆ ಉದಾಹರಣೆಗಳು ಇರ್ಬೋದು. ಆದ್ರೆ ಕೇವಲ ಮಾತಾಡಿದ್ದಕ್ಕಾಗಿ, ಕೇವಲ ಪ್ರಸ್ತಾಪವನ್ನು ಮಾಡಿದ್ದಕ್ಕಾಗಿ ಸದಸ್ಯತ್ವವನ್ನೇ ತೆಗೆದು ಹಾಕ್ತಿವಿ, ಪ್ರಿವಿಲೇಜ್ ನೋಟಿಸ್ ಅನ್ನ ಕೊಡ್ತೀವಿ, ಬ್ರೀಚ್ ಆಫ್ ಪ್ರಿವಿಲೇಜ್ ಅಂತ ಹೇಳ್ತೀವಿ ಅಂತಂದ್ರೆ ಏನಾಗುತ್ತೆ? ಇನ್ನು ಪ್ರಿವಿಲೇಜ್ ಕಮಿಟಿನೂ ಸಹ ಫಾರ್ಮ್ ಆಗಿಲ್ಲ ಕೇಂದ್ರ ಸರ್ಕಾರದಲ್ಲಿ. ಅದಾಗ್ಲೇ ಅವಧಿ ಮುಗಿದಿದೆ, ಮತ್ತೆ ಹೊಸದಾಗಿ ಫಾರ್ಮ್ ಆಗ್ಬೇಕು. ಈ ಬ್ರೀಚ್ ಆಫ್ ಪ್ರಿವಿಲೇಜ್ ಕೊಟ್ಟರು ಅಂತಂದ್ರೆ ಪ್ರಿವಿಲೇಜ್ ಕಮಿಟಿಗೆ ಹೋಗುತ್ತೆ ಅದು. ಅಂದ್ರೆ ಈಗ ಏನೇನ್ ಮಾಡ್ಲಿಕ್ಕೆ ಹೊರಟಿದೆ ಕೇಂದ್ರ ಸರ್ಕಾರ ಅಂತ. ಇಲ್ಲಿ ಮುಖ್ಯವಾಗಿ ತಾಂತ್ರಿಕವಾಗಿ ಏನೇ ಇದ್ರು ಸಹ ಅದು ಮುಂದೆ ಏನಾಗುತ್ತೆ ನೋಡ್ಬೇಕು. ಹೋರಾಟ, ಪ್ರತಿರೋಧಗಳು ಸದನದ ಒಳಗೂ ನಡೆಯುತ್ತೆ, ಹೊರಗೂ ನಡೆಯುತ್ತೆ. ಆದ್ರೆ ಕೇಂದ್ರ ಸರ್ಕಾರ ಏನ್ ಮಾಡ್ಲಿಕ್ಕೆ ಹೊರಟಿದೆ ಈ ಮೂಲಕ? ಯಾವ ರೀತಿಯ ಸಂದೇಶವನ್ನ ಭಾರತ ದೇಶದ ಜನತೆಗೆ ಮತ್ತು ವಿಶ್ವಕ್ಕೆ ಕೊಡಕ್ಕೆ ಹೊರಟಿದೆ? ಇದು ಬಹಳ ಮುಖ್ಯವಾದ್ದು. ಭಾರತಕ್ಕೆ ಒಂದ್ ರೀತಿಯಾದಂತ ಪ್ರಜಾಪ್ರಭುತ್ವ, ಅತಿ ದೊಡ್ಡ ಪ್ರಜಾಪ್ರಭುತ್ವ ನಮ್ದು, ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ. ಇಂತಹ ಅತಿ ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಮಾತನ್ನ ಕೇಳಿಸ್ಕೊಳ್ಳೋದಿಲ್ಲ ಸರ್ಕಾರ ಅಂತ ಅಂದ್ರೆ
ವಿರೋಧ ಪಕ್ಷದ ನಾಯಕ ಆಡಿದಂತ ಮಾತುಗಳಿಗೆ ಉತ್ತರವನ್ನು ಕೊಡೋದಿಲ್ಲ ಸರ್ಕಾರ ಅಂತಂದ್ರೆ ಯಾವ ರೀತಿಯ ಸಂದೇಶ, ನಮ್ದು ಯಾವ ರೀತಿಯ ಪ್ರಜಾಪ್ರಭುತ್ವ ಅಂತೇಳಿ ವಿಶ್ವಕ್ಕೆ ಹೇಳಕ್ಕೆ ಹೊರಟಿದೆ ಭಾರತ? ಈ ರೀತಿಯಾದಂತ ಎಲ್ಲ ಅನುಮಾನಗಳು ಶುರುವಾಗುತ್ತೆ. ಒಂದು ಸಂವಾದ ನಡೀಬೇಕು, ಚರ್ಚೆ ನಡೀಬೇಕು. ರಾಹುಲ್ ಗಾಂಧಿ ಅವರು ಆಯ್ತು, ಒಂದು ಕ್ಷಣ ರಾಹುಲ್ ಗಾಂಧಿ ಹೇಳಿದ್ದೆಲ್ಲ ಸುಳ್ಳು ಅಂತಾನೆ ಅನ್ಕೊಳ್ಳೋಣ, ಅವ್ರು ತಪ್ಪೇ ಹೇಳಿದ್ರೆ ಅಂತ ಅನ್ಕೊಳ್ಳೋಣ. ಆದ್ರೆ ಅದು ಅವ್ರು ಹೇಳಿದ ತಪ್ಪು ಅಂತನಾದ್ರೂ ಹೇಳ್ಬೇಕಲ್ವ ಸರ್ಕಾರ? ಅಥವಾ ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ, ತನಿಖೆ ಮಾಡ್ತೀವಿ, ಏನಾಗುತ್ತೆ ನೋಡ್ತೀವಿ ಅಂತಂದ್ರೆ ಹೇಳ್ಬೇಕಲ್ವಾ? ನರವಣೆ ಅವರಿಗೆ ಏನು ಆ ಪುಸ್ತಕದ ಬಗ್ಗೆ ಚರ್ಚೆ ಬಂತು. ಈಗ ಡಿಫೆನ್ಸ್ ಮಿಲಿಟರಿ ಸಹ ಒಂದು ಹೊಸ ರೀತಿಯ ರೂಲ್ಸ್ ಗಳನ್ನ ಮಾಡ್ಲಿಕ್ಕೆ ಹೋಗಿದೆ. ಅಫಿಷಿಯಲ್ ಸೀಕ್ರೆಸಿ ಆಕ್ಟ್ ಅಲ್ಲಿ ರಿಟೈರ್ಡ್ ಆದಂತ ಆರ್ಮಿ ಆಫೀಸರ್ಸ್ ಪುಸ್ತಕವನ್ನ ಬರೀಬಹುದು, ಏನ್ ಬರೀಬಹುದು, ಎಷ್ಟು ಬರೀಬಹುದು ಅನ್ನೋದ್ರ ಬಗ್ಗೆ ಯಾವುದೇ ನಿಯಮಗಳು, ಅಂದ್ರೆ ನಿರ್ದಿಷ್ಟವಾದ ನಿಯಮಗಳಿದ್ದಿಲ್ಲ. ಅದು ಹೋಗ್ಬೇಕಾಯ್ತು ಡಿಫೆನ್ಸ್ಗೆ, ಆಮೇಲೆ ಸ್ಕ್ರೂಟಿನಿ ಆಗಿ ಬರಬೇಕಿತ್ತು. ಆದ್ರೆ ಇದುವರೆಗೂ ಎಷ್ಟೋ ಜನ ಮಿಲಿಟರಿ ಆಫೀಸರ್ಸ್ ಪುಸ್ತಕಗಳನ್ನ ಬರೆದಿದ್ದಾರೆ, ಪುಸ್ತಕಗಳು ಹೊರಗೆ ಬಂದಿದ್ದಾವೆ. ಈಗ ಈ ರೀತಿ ಮಿಲಿಟರಿ ಆಫೀಸರ್ಸ್ ಅಫಿಷಿಯಲ್ ಸೀಕ್ರೆಸಿ ಆಕ್ಟ್ ಅಲ್ಲಿ ಇನ್ನಷ್ಟು ನಿಯಮಗಳನ್ನ ತೆಗೆದುಕೊಂಡು ಬಂದು ಯಾವ ರೀತಿ ಅವರು ಅಭಿವ್ಯಕ್ತಿಯನ್ನ ಮಾಡ್ಬೇಕು, ಯಾವ ರೀತಿ ಹೇಳ್ಬೇಕು, ಯಾವ ರೀತಿ ಬರಿಬೇಕು ಅನ್ನೋದನ್ನು ಸಹ ಅದಕ್ಕೊಂದು ಗೈಡ್ಲೈನ್ಸ್ ತರಕ್ಕೆ ಮುಂದಾಗಿದೆ. ಅಂದ್ರೆ ಈ ಮೂಲಕ ಕಾನೂನನ್ನ ಬಳಸ್ಕೊಂಡು ಎಲ್ಲರ ಬಾಯನ್ನು ಮುಚ್ಚಲಿಕ್ಕೆ ಕೇಂದ್ರ ಸರ್ಕಾರ ಹೋಗ್ತಾ ಇದೆಯಾ? ಈಗ ಚಂದ್ರಶೇಖರ್ ಅವರೇ, ಏನೋ ಆಗೋದಿಲ್ಲ ಅಂತ ಅಂದ್ಕೊಳ್ತೀವೋ ಅದನ್ನ ಮಾಡಿ ದಕ್ಕಿಸ್ಕೊಳ್ಳೋದ್ರಲ್ಲಿ ಬಿಜೆಪಿ ನಿಸ್ಸೀಮವಾಗಿದೆ. ಈ 11 ವರ್ಷಗಳಲ್ಲಿ ನಾವು ನೋಡಿದ್ವಿ. ಈಗ ನಾನಾಗಲೇ ಹೇಳ್ದಂಗೆ 2 ವರ್ಷಕ್ಕಿಂತ ಹೆಚ್ಚಿನ ಜೈಲು ಶಿಕ್ಷೆ ಆದ್ರೆ ಸದಸ್ಯತ್ವ ರದ್ದಾಗತ್ತೆ, ಅಥವಾ ಸಂವಿಧಾನಾತ್ಮಕ ಕಾರಣಗಳೇನಾದ್ರೂ ಅಂದ್ರೆ ಆಫೀಸ್ ಆಫ್ ಪ್ರಾಫಿಟ್ ಇದ್ರೆ ಅಥವಾ ಸಿಟಿಸನ್ಶಿಪ್ ಏನಾದ್ರೂ ಇಶ್ಯೂಸ್ ಇದ್ರೆ ಆ ಸಂದರ್ಭದಲ್ಲಿ ರದ್ದಾಗ್ಬೋದು, ಅಥವಾ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಅದರ ಅಡಿಯಲ್ಲಿ ಅನರ್ಹತೆ ಆಗ್ಬೋದು, ಅಥವಾ ಸ್ಪೀಕರ್ ಏನಾದ್ರೂ ತೀರ್ಮಾನ ತಗೊಂಡ್ರೆ ಆಂಟಿ ಡಿಫೆಕ್ಷನ್ ಲಾ ಏನಾದ್ರೂ ಅಪ್ಲೈ ಆಯ್ತು ಅಂತಂದ್ರೆ ಈ ಸಂದರ್ಭದಲ್ಲಿ ತಗೋಬಹುದು. ಇದನ್ನ ಬಿಟ್ಟು ಯಾವುದೋ ಒಂದು ಸಿವಿಲ್ ಕೇಸ್ ಆಗೋ ರೀತಿಯಲ್ಲಿ ಮಾನನಷ್ಟೆಯನ್ನ ಕ್ರಿಮಿನಲ್ ಮಾಡಿ 2 ವರ್ಷ ಜೈಲ್ ಶಿಕ್ಷೆ ಆಗಿ ಅಲ್ಲಿ ರದ್ದು ಮಾಡಿರೋದನ್ನ ನಾವೇ ವರ್ಷಗಳ ಹಿಂದೆ ನೋಡಿದೀವಿ. ಹಾಗಾಗಿ ಈ ಸಾಧ್ಯತೆ ಇದೆಯಾ? ಇಲ್ಲಿ ತನಕ ಆಗಿಲ್ಲ, ಆದ್ರೆ ಈಗ ಆಗೋ ಏನ್ ಬೇಕಾದ್ರೂ ಆಗ್ಬೋದು. ಆ ಸಾಧ್ಯತೆ ಬಗ್ಗೆ ಏನ್ ಅನ್ಸುತ್ತೆ ನಮ್ಗೆ? ಯಾವುದೇ ಸದಸ್ಯ ಸದನದ ಒಳಗೆ ಏನ್ ಮಾತಾಡ್ತಾರೆ ಅದ್ರ ಬಗ್ಗೆ ಒಂದು ಇಮ್ಯುನಿಟಿ ಇರುತ್ತೆ ಅವರಿಗೆ. ಅಂದ್ರೆ ಅಲ್ಲಿ ಏನ್ ಬೇಕಾದ್ರೂ ಮಾತಾಡ್ಬೋದು, ಅದನ್ನ ಹೊರಗಡೆ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋ ಹಾಗಿಲ್ಲ, ಪ್ರಶ್ನೆ ಮಾಡೋ ಅವಕಾಶನೂ ಸಹ ನಮ್ಮ ಕಾನೂನಲ್ಲಿ ಇಲ್ಲ. ಹಾಗಾಗಿ ಅಂತಹ ಸದಸ್ಯರ ವಿರುದ್ಧ ಕ್ರಮವನ್ನ ಕೈಗೊಳ್ಬೇಕು ಅಂದ್ರೆ ಈಗ ಇರತಕ್ಕಂತ ಈ ಪ್ರಿವಿಲೇಜ್ ಮೋಷನ್ ಆಗಿರ್ಬೋದು, ಸಬ್ಸ್ಟ್ಯಾಂಟಿವ್ ಮೋಷನ್ ಆಗಿರ್ಬೋದು, ಇದನ್ನೇ ಬಳಸ್ಕೋಬೇಕಾಗತ್ತೆ. ರಾಹುಲ್ ಗಾಂಧಿ ಅವರು ಏನೋ ಮಾತಾಡಿದ್ರು ಅಂದ ತಕ್ಷಣ ಅದನ್ನ ನ್ಯಾಯಾಲಯದಲ್ಲಿ ಬಂದು ಪ್ರಶ್ನೆ ಮಾಡ್ಲಿಕ್ಕೆ ಆಗಲ್ಲ, ನ್ಯಾಯಾಲಯದಲ್ಲಿ ಆ ಕೇಸನ್ನ ನಡೆಸಲಿಕ್ಕೂ ಆಗೋದಿಲ್ಲ. ಹಾಗಾಗಿ ಇಂತಹ ಎಲ್ಲಾ ಚರ್ಚೆಗಳು ಸದನದಲ್ಲೇ ಮಾಡ್ಬೇಕು ಅಂದಾಗ ಅಲ್ಲಿರೋ ಅವಕಾಶನೇ ಬಳಸ್ಕೊಂಡು ಯಾಕೆ ಮಾಡಬಾರ್ದು ಅಂತ ಹೇಳಿ ಬಿಜೆಪಿ ಇದುವರೆಗೂ ಭಾರತದಲ್ಲಿ ಆಗದೆ ಇರತಕ್ಕಂತ ಒಂದು ಕ್ರಮಕ್ಕೆ ಮುಂದಾಗಿದೆ ಅಂತಾನೆ ಕಾಣಿಸುತ್ತೆ. ಇಲ್ಲಿ ತಪ್ಪು ಮಾಡಿದ್ರೆ, ಭ್ರಷ್ಟಾಚಾರದ ಆರೋಪ ಇದ್ರೆ, ಮತ್ತೊಂದೇನಾದ್ರೂ ಇದ್ರೆ ಅವ್ರನ್ನ ಕಿತ್ತಾಕ್ಲಿ, ಬೇಕಾದ್ರೆ ಅವ್ರ ತಪ್ಪಾಯ್ತು ಕಿತ್ತಾಕ್ಲಿ. ಆದ್ರೆ ಮಾತಾಡ್ತಾರೆ, ಪ್ರಸ್ತಾವ ಪಡ್ತಾರೆ ಅನ್ನೋ ಕಾರಣಕ್ಕೆ ಕಿತ್ತಾಕ್ತಾರೆ ಅಂದ್ರೆ ಅಲ್ಲ, ಕಿತ್ತಾಕೋದು ಬೇರೆ. ಈಗ ಒಂದು ಅಧಿವೇಶನದ ಅವಧಿಗೆ ಅವರನ್ನ ಅಮಾನತು ಮಾಡೋದು ಬೇರೆ, ಸದನದಿಂದ ಹೊರ ಹಾಕೋದು ಬೇರೆ. ಆದ್ರೆ ಅವರ ಸದಸ್ಯತ್ವವನ್ನು ರದ್ದು ಮಾಡುವಂತ ಅಧಿಕಾರ ಸ್ಪೀಕರ್ಗೆ ಇದೆಯಾ, ಅದಿದೆಯಾ ಅನ್ನೋದು ಪ್ರಶ್ನೆ. ಈ 2 ಮೋಷನ್ಗಳಲ್ಲೂ ಕೊನೆಯ ಅಂತಿಮ ಅವಕಾಶ ಅದೇ ಆಗಿದೆ. ಕೊನೆಯ ಕ್ಲೈಮ್ಯಾಕ್ಸ್ ಅಂತ ಹೇಳ್ತೀವಿ, ಅಲ್ಲಿ ಅವಕಾಶ ಸದನದಲ್ಲಿ ಆ ನಿರ್ಣಯವನ್ನು ಮಂಡಿಸಿದಾಗ ಅಲ್ಲಿ ಯಾವ ರೀತಿ ತೀರ್ಮಾನ ಆಗುತ್ತೆ ಅದ್ರ ಮೇಲೆ ಕ್ರಮಗಳಾಗತ್ತೆ. ಪ್ರಿವಿಲೇಜ್ ಮೋಷನ್ ಆಗಿದ್ರು ಸಹ ಅಷ್ಟೇ, ಸಬ್ಸ್ಟ್ಯಾಂಟಿವ್ ಮೋಷನ್ ಆದ್ರೂ ಅಷ್ಟೇನೆ. ಸದನವೇ ಅಂತಿಮವಾಗಿ ಅಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗತ್ತೆ. ಆ ಸದಸ್ಯತ್ವವನ್ನು ಸಹ ತೆಗೆದು ಹಾಕ್ತಕ್ಕಂತ ನಿರ್ಣಯವನ್ನು ಸದನ ತಗೋಬಹುದು. ಆದ್ರೆ ಸುಪ್ರೀಂ ಆಗಿರುತ್ತೆ ಸದನ. ಆದ್ರೆ ಸದನ ಸುಪ್ರೀಂ, ಅಲ್ಲಿ ನಡೆಯುವಂತ ಕಲಾಪಗಳಿಗೆ ಕಸ್ಟೋಡಿಯನ್ ಸ್ಪೀಕರ್ ಆಗಿರ್ತಾರೆ. ಆದ್ರೆ ಆ ಸದಸ್ಯತ್ವವನ್ನ ಕೊಟ್ಟಿರೋದು ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ ಜನ. MP ಸ್ಥಾನವನ್ನ ಸ್ಪೀಕರ್ ಅಥವಾ ಲೋಕಸಭೆ ಕೊಟ್ಟಿಲ್ಲ, ಜನರಿಂದ ಆಯ್ಕೆಯಾಗಿ ಬಂದವರು. ಹಾಗಾಗಿ ಆ ಸದಸ್ಯತ್ವವನ್ನ ರದ್ದು ಮಾಡುವಂತ ಅಧಿಕಾರ ಸ್ಪೀಕರ್ಗೆ ಇರತ್ತ. ಆದ್ರೆ ಇಲ್ಲಿ ಅವರು ಕೊಡ್ತಾ ಇರ್ತಕ್ಕಂಥ ಕಾರಣಗಳೇನಂದ್ರೆ ದೇಶದ ಹಿತಾಸಕ್ತಿಗೆ, ದೇಶದ ಭದ್ರತೆಗೆ ಧಕ್ಕೆ ಆಗ್ತಕ್ಕಂಥ ಅಂಶಗಳನ್ನ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಸದನವನ್ನ ಮಿಸ್ಲೀಡ್ ಮಾಡ್ತಾ ಇದ್ದಾರೆ, ಅವಮಾನಕ್ಕೆ ಒಳಪಡಿಸ್ತಾ ಇದ್ದಾರೆ ಅನ್ನುವಂತ ಕಾರಣವನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಇದೊಂದ್ ರೀತಿ ಹೆಚ್ಚು ಕಡಿಮೆ ದೇಶದ್ರೋಹ ಅನ್ನುವಂತ ಆರೋಪಗಳಿದು. ಸದನವನ್ನು ಮಿಸ್ಲೀಡ್ ಮಾಡೋದು ಮತ್ತೆ ತಪ್ಪು ಮಾಹಿತಿ ದೇಶದ ಭದ್ರತೆಗೆ ಸಂಬಂಧಪಟ್ಟಂತ ವಿಷಯಗಳು ಅಂತ ಅಂದಾಗ ಅಂತಹ ಒಂದು ತೀವ್ರವಾದ ಕ್ರಮ ಬರುವುದು. ಆದ್ರೆ ಅದನ್ನ ಪ್ರೂವ್ ಮಾಡೋದು ಯಾರು? ಅದು ದೇಶದ ಭದ್ರತೆಗೆ ಧಕ್ಕೆ ಆಗುವಂತ ವಿಷಯಗಳು ಅಂತ ಯಾರು ಪ್ರೂವ್ ಮಾಡ್ಬೇಕು? ಇಡೀ ಜನಕ್ಕೆ ಗೊತ್ತಾಗ್ತಾ ಇದೆ ರಾಹುಲ್ ಗಾಂಧಿ ಅವರು ಏನ್ ಪ್ರಸ್ತಾಪ ಮಾಡ್ತಾರೆ, ದೇಶದ ಹಿತಾಸಕ್ತಿ ವಿಷಯಗಳನ್ನೇ ಮಾಡ್ತಿದ್ದಾರೆ ಹೊರತು ದೇಶದ ಭದ್ರತೆಗೆ ಧಕ್ಕೆ ಆಗ್ತಕ್ಕಂತ ಅಂಶಗಳಲ್ಲ ಅಂತ. ಇವತ್ತಿವರೆಗೂ ಸಹ ಕೇಂದ್ರ ಸರ್ಕಾರ ಚೀನಾ ಏನು ಅಲ್ಲಿ ಗಲ್ವಾನಲ್ಲಾಯ್ತು, ಅಲ್ಲಿ ಏನ ವಿಷಯಗಳಾಯ್ತು ಅದು ಜನರ ಮುಂದೆ ಇಟ್ಟಿಲ್ಲ. ಇನ್ನು ಎಷ್ಟೋ ಭಯೋತ್ಪಾದಕ ದಾಳಿಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿ ಜನರಿಗೆ ಇಲ್ಲ.
ಆದ್ರೆ ಅಂತ ಮಾಹಿತಿ ಜನರನ್ನ ಕತ್ತಲಲ್ಲಿಟ್ಟು ಅದು ನಿಜವಾಗ್ಲೂ ದೇಶದ ಸುರಕ್ಷತೆಗೆ ಸಂಬಂಧಪಟ್ಟಂತ ವಿಷಯವೇ ಆಗಿದ್ರೆ ಅದಕ್ಕಿರ್ತಕ್ಕಂಥ ಒಂದು ಸಣ್ಣ ಮಾಹಿತಿನೂ ಸಹ ಯಾಕೆ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ಅಂತ ಒಂದು ಸಹಜವಾದ ಅನುಮಾನ ಎಲ್ರಿಗೂ ಬರುತ್ತೆ, ಭಾರತ ದೇಶದ ಎಲ್ಲ ಪ್ರಜೆಗಳಿಗೂ ಬರುತ್ತೆ. ಅಂತಹ ತೀವ್ರವಾದ ಕ್ರಮಕ್ಕೆ ಬಿಜೆಪಿ ಮುಂದಾಗ್ತಾ ಇದೆಯಾ? ರಾಹುಲ್ ಗಾಂಧಿ ಅವರ ಸದಸ್ಯತ್ವವನ್ನು ರದ್ದು ಮಾಡ್ತಕ್ಕಂತ ಹೇಳಿ ಬಿಜೆಪಿ ಬೇರೆ ಆಪ್ಷನ್ ಇಲ್ವಾ ಅಂತ ರಾಹುಲ್ ಗಾಂಧಿ ಅವರನ್ನ ಅವ್ರ ತಡೆಯೋಕ್ ಆಗ್ತಿಲ್ಲ. ಜೈಲಿಗೆ ಕಳ್ಸೋ ಪ್ರಯತ್ನ ಆಯ್ತು ಮಾನನಷ್ಟ ಮೊಕದ್ದಮೆ ಪ್ರಕರಣದಲ್ಲಿ, ಅದು ಯಶಸ್ವಿ ಆಗ್ಲಿಲ್ಲ. ಮತ್ತೆ ಅವ್ರ ಮಾಧ್ಯಮಗಳಿಗೋ ಅಥವಾ ಇನ್ಯಾರಿಗೋ ಹೆದರ್ಕೊಳ್ತಾ ಇಲ್ಲ, ಏನ್ ಮಾತಾಡ್ಬೇಕು ಅದನ್ನ ಮಾತಾಡ್ತಿದ್ದಾರೆ, ವಿತ್ ಪೇಪರ್ಸ್ ಡೇಟಾ ಮಾತಾಡ್ತಿದ್ದಾರೆ. ಸುಮ್ನೆ ಗಾಳಿಯಲ್ಲಿ ಗುಂಡು ಹೊಡಿತಾ ಇಲ್ಲ. ಸದನದಲ್ಲಿ ಮಾತಾಡ್ಲಿ, ಒಳಗಡೆ ಮಾತಾಡ್ಲಿ, ಹೊರಗಡೆ ಮಾತಾಡ್ಲಿ, ಅವರನ್ನ ಎದುರಿಸೋದಕ್ಕೆ ಆಗ್ತಾ ಇಲ್ಲ. ಪ್ರಧಾನಿಗಳು ರಾಷ್ಟ್ರಪತಿಗಳ ಭಾಷಣಕ್ಕೆ ವಂದನಾ ನಿರ್ಣಯದ ಬಗ್ಗೆ ಮಾತಾಡೋದಕ್ಕೆ ಆಗ್ಲಿಲ್ಲ. ಮತ್ತೆ ಈಗ ಬಂದು ಸುಮ್ನೆ ಭಾಷಣ ಬಿಗೋದಕ್ಕೆ ಆಗ್ತಿಲ್ಲ. ಅವರ ಎದುರಿರೋದು ಅತ್ಯಂತ ಗಂಭೀರವಾದ ವಿಚಾರಗಳು. ಅದು ಭಾರತ ಅಮೆರಿಕ ಸುಂಕ ಒಪ್ಪಂದ ಇರಬಹುದು, ಅಥವಾ ಎಪ್ಸ್ಟೈನ್ ಫೈಲ್ಸ್ ಇರಬಹುದು, ಅಥವಾ ಚುನಾವಣಾ ಆಯೋಗದ ವಿಚಾರ ಇರಬಹುದು. ಈ ತರದ ಪ್ರಕರಣಗಳಲ್ಲಿ ರಾಹುಲ್ ಗಾಂಧಿ ಅವರ ಪ್ರಶ್ನೆಯನ್ನ ಎದುರಿಸೋಕ್ ಆಗದೆ ಅವರೊಬ್ರು ಹೊರಗಡೆ ಇದ್ರೆ ಸಾಕು ಅನ್ನೋ ಪರಿಸ್ಥಿತಿಗ ಅವರನ್ನೇ ಏನೇ ಪಪ್ಪು ಅಂತ ಪ್ರೊಜೆಕ್ಟ್ ಮಾಡಿದ್ರು ಅವ್ರಿಗೂ ಗೊತ್ತು ರಾಹುಲ್ ಗಾಂಧಿ ಅವರ ಪ್ರಶ್ನೆಗಳಿಗೆ ನಮ್ಮ ಹತ್ರ ಉತ್ತರ ಇಲ್ಲ ಅಂತ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಮ್ಗೆ? ಇಂತಹ ಕ್ರಮಕ್ಕೆ ಬಿಜೆಪಿ ಮುಂದಾಗಿದೆ ಅಂತಂದ್ರೆ ರಾಹುಲ್ ಗಾಂಧಿ ಅವರ ಪ್ರಶ್ನೆಗಳನ್ನ ಎದುರಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಉತ್ತರ ಕೊಡಕ್ ಆಗ್ತಿಲ್ಲ ಅನ್ನೋದೇ ಅರ್ಥ. ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ನಾವು ಉತ್ತರವನ್ನೇ ಕೊಡೋದಿಲ್ಲ, ನಾವು ಮಾತಾಡೋದಿಲ್ಲ, ಮಾತಾಡೋರ್ನ ಬಾಯಿ ಮುಚ್ಚಿಸ್ತೀವಿ ಅಂತಕ್ಕಂತ ಒಂದು ಅತಿರೇಕದ ಕ್ರಮಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಸಬ್ಸ್ಟ್ಯಾಂಟಿವ್ ಮೋಷನ್ ಅನ್ನೋದು ಅಷ್ಟೇ ಆಗಿದ್ರೆ ಪರವಾಗಿಲ್ಲ, ಅದೊಂದು ಸ್ವತಂತ್ರವಾದಂತ ಒಂದು ಮೋಷನ್ ಆಗಿರುತ್ತೆ, ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ಆದ್ರೆ ಬ್ರೀಚ್ ಆಫ್ ಪ್ರಿವಿಲೇಜ್ಗೆ ಮುಂದಾಗುತ್ತೆ ಕೇಂದ್ರ ಸರ್ಕಾರ ಅಂತಂದ್ರೆ ಸರ್ಕಾರವೇ ನಿಂತು ವಿರೋಧ ಪಕ್ಷದ ನಾಯಕನ ಬಾಯನ್ನ ಮುಚ್ಚಿಸುತ್ತೆ ಅಂತಂದ್ರೆ, ಈ ಹಿಂದಿನ ಅವಧಿಯಲ್ಲಿ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನೇ ಈ ಕೊಡಕ್ ಆಗಿದ್ದಿಲ್ಲ, ಯಾಕಂದ್ರೆ ಕಾಂಗ್ರೆಸ್ಗೆ ಅಷ್ಟು ಸೀಟ್ಗಳು ಇದ್ದಿಲ್ಲ ಅಂತ ಅನ್ಕೊಳ್ಳಿ. ಈಗ ಅಧಿಕೃತ ನಾಯಕ, ವಿರೋಧ ಪಕ್ಷದ ಅಧಿಕೃತ ನಾಯಕನ ಬಾಯಿ ಮುಚ್ಚಿಸ್ಲಿಕ್ಕೆ ಈ ರೀತಿ ಮುಂದಾಗ್ತಾ ಇದೆ ಅಂತಂದ್ರೆ ಅವರಿಗೆ ಪ್ರಶ್ನೆಗಳನ್ನ ಕೇಳಿಸ್ಕೊಳಕ್ ಆಗ್ತಾ ಇಲ್ಲ. ಮತ್ತು ಇನ್ನೊಂದೇನಂದ್ರೆ ಬಹಳಷ್ಟು ಕಡೆ ಅವ್ರು ಮಾತಾಡಿದ್ರು ಬಿಜೆಪಿಯ ಸದಸ್ಯರು, ಅದೇ ಅವರಿಗೆ ಉಲ್ಟಾ ಆಗ್ತಾ ಇದೆ. ಉದಾಹರಣೆಗೆ ತೇಜಸ್ವಿ ಸೂರ್ಯ ಅವರು ಮಾತಾಡಿದಂತ ಅಂಶ, ಅವರು ಏನ್ ಮಾತಾಡಿದ್ರು ಅದಕ್ಕೆ ಕೌಂಟರ್ ಆಗಿ ಇವ್ರು ಮೆರವಣಿಗೆ ಪುಸ್ತಕನ ತೆಗೆದುಕೊಂಡು ಬಂದ್ರು. ಈ ರೀತಿಯಾದಂತ ಕೌಂಟರ್ ಬರುತ್ತೆ ಅಂತ ಹೇಳಿ ಬಹುಶಃ ಅವರು ನಿರೀಕ್ಷೆ ಮಾಡಿದ್ದಿಲ್ಲ. ಹಾಗಾಗಿ ಈ ರೀತಿಯಾದ ಇದುವರೆಗೂ ಅವ್ರು ಹೇಳ್ತಾ ಇದ್ರು ಯಾರಿಗ್ ಬೇಕಾದ್ರೂ ದೇಶದ್ರೋಹಿ ಅಂತ ಹೇಳ್ತಾ ಇದ್ರು, ಯಾರಿಗ್ ಬೇಕಾದ್ರೂ ಭ್ರಷ್ಟಾಚಾರಿ ಅಂತ ಇದ್ರು, ಯಾರಿಗ್ ಬೇಕಾದ್ರೂ ಸಹ ಡಿಫೇಮ್ ಮಾಡ್ತಾ ಇದ್ರು. ಅವ್ರು ಸದನದ ಒಳಗೂ ಸಹ ಮಾಡ್ತಾ ಇದ್ರು, ಸದನದ ಹೊರಗೂ ಸಹ ಮಾಡ್ತಾ ಇದ್ರು. ಈಗ ಅದೇ ರೀತಿಯಾದಂತ ಒಂದು ಪ್ರತಿರೋಧ ಧ್ವನಿ ಬಂದಾಗ ಅವರಿಗೆ ಉತ್ತರ ಕೊಡಕ್ ಆಗ್ತಿಲ್ಲ. ಆ ಕಾರಣಕ್ಕಾಗಿ ಇಂತಹ ಅತಿರೇಕ ಕ್ರಮಕ್ಕೆ ಮುಂದಾಗ್ತಾ ಇದಾರೆ ಅಂತ ಅನ್ಸುತ್ತೆ. ಆದ್ರೆ ಇದೇನಾದ್ರೂ ಆದ್ರೆ ಬ್ರೀಚ್ ಆಫ್ ಪ್ರಿವಿಲೇಜ್ ಆಗಿರ್ಬೋದು, ಸಬ್ಸ್ಟ್ಯಾಂಟಿವ್ ಮೋಷನ್ ಆಗಿರ್ಬೋದು, ಇದೇನಾದ್ರೂ ಆಗಿ ವಿರೋಧ ಪಕ್ಷದ ನಾಯಕ ಅಥವಾ ವಿರೋಧ ಪಕ್ಷದ ಯಾವುದೇ ಒಬ್ಬ ಸದಸ್ಯ ಅವನ ಸದಸ್ಯತ್ವವನ್ನು ರದ್ದು ಮಾಡ್ತಾರೆ ಅಂತಂದ್ರೆ ಪ್ರಜಾಪ್ರಭುತ್ವ ಏನಾಗ್ತಾ ಇದೆ, ನಮ್ಮ ಸಂವಿಧಾನದ ಕಸ್ಟೋಡಿಯನ್ಗಳು ಏನ್ ಮಾಡ್ತಾ ಇದಾರೆ, ನಿಜವಾಗ್ಲೂ ಭಾರತ ದೇಶದ ಜನತೆ ಆತಂಕ ಪಡ್ಬೇಕಾದಂತ ವಿಷಯ ಆಗಿದೆ. ನೋಡೋಣ, ಕಾದ್ ನೋಡೋಣ ಮುಂದಿನ ಬೆಳವಣಿಗೆಗಳನ್ನ ಏನಾಗುತ್ತೆ ಅಂತ. ಹೊನ್ನಾಳಿ ಚಂದ್ರಶೇಖರ್ ಅವರು ಇಷ್ಟೊತ್ತಿ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆ ಹಂಚ್ಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ.